ಇದು 4 ಫೋಲ್ಡಿಂಗ್ ತಗೊಬೇಕು ನೋಡಿ. ಈ ಥರ ಇರುತ್ತೆ ಬಟ್ಟೆ, ಈ ಥರ ಇರುತ್ತೆ ನೋಡಿ. ಅದನ್ನು ನೋಡಿ ಇಲ್ಲಿ 4 ಫೋಲ್ಡಿಂಗ್ ಈ ಥರ ತಗೋಬೇಕು. ಇದು ಮಕ್ಕಳಿಗೆ ಪೆಟಿಕೋಟು. ನೀವು ಬೇಸಿಕ್ಕಿಂದ ಕಲಿಯೋರಿಗೆ ಬೇಸಿಕ್ಕಿಂದ ಹೋದರೆ ಬೇಗ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ 4 ಫೋಲ್ಡಿಂಗ್ ಮಾಡ್ಕೊಂಬಿಡಿ. 4 ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ನೋಡಿ ಇಲ್ಲಿಂದ 6.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆ 6.5ಇಂದ ಈ ಕಡೆಗೆ 2.1 ಮಾಡ್ಕೊಳ್ಳಿ. ಈ ಕಡೆಯಿಂದ 2.1 ಮಾಡ್ಕೊಳ್ಳಿ. ನೋಡಿ ಇದು ಸ್ಲೀವ್ಸ್ ಬಂದ್ಬಿಟ್ಟು 4 ತಗೊಳ್ಳಿ. ಈ ಕಡೆ ಇದು ಫ್ರಂಟ್ ನೆಕ್ ಬಂದ್ಬಿಟ್ಟು 5 ತಗೊಳ್ಳಿ. ಮತ್ತು ಬ್ಯಾಕ್ ನೆಕ್ ಬಂದ್ಬಿಟ್ಟು 3 ತಗೊಳ್ಳಿ. ಸಾಕು, ಮಕ್ಕಳಿಗೆ ಸಾಕಾಗುತ್ತೆ ನೋಡಿ. ಇಷ್ಟ ಆಯಿತಾ? ಆಮೇಲೆ ಫಸ್ಟು ನೀವೇನು ಮಾಡಬೇಕಂದ್ರೆ, ಫಸ್ಟು ನಿಮಗೆ ಉದ್ದ ಎಷ್ಟು ಬೇಕು ಅಷ್ಟು ತಗೊಂಬಿಡಿ. ಇದು ಉದ್ದ ಬಂದ್ಬಿಟ್ಟು ಒಂದು 15 ಸಾಕು. 15ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಲ್ಲಿಂದ ಇಲ್ಲಿಗೆ ಸೇರಿಸಿ. ಫಸ್ಟು ಈ ಥರ ಸೇರಿಸ್ಕೊಂಬಿಡಿ. ಸೇರಿಸ್ಕೊಂಡ್ಬಿಟ್ಟು ಇದು ಕೆಳಗಡೆನೂ ಈ ಥರ ಸೇರಿಸ್ಕೊಂಬಿಡಿ. ಇದನ್ನು ಈ ಥರ ಸೇರಿಸ್ಕೊಂಡ್ಬಿಟ್ಟು ಇದು ಬಂದ್ಬಿಟ್ಟು 2ಗೊಂದು ಮಾರ್ಕ್ ಮಾಡ್ಕೊಳ್ಳಿ. 2ಗೊಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಕಡೆಗೊಂದು 1/2 ಇಂಚು ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆದಮೇಲೆ ಇದಕ್ಕೆ ಒಂದು ರೌಂಡ್ ಶೇಪ್ ಕೊಡಿ ಫ್ರೆಂಡ್ಸ್. ಇದಕ್ಕೆ ಒಂದು ರೌಂಡ್ ಶೇಪ್ ಕೊಡಿ. ಶೇಪ್ ಕೊಟ್ಟಾದಮೇಲೆ ನೋಡಿ ಈ ಕಡೆ ಸೈಡ್ಗೂ ಅಷ್ಟೇ ಇದಕ್ಕೊಂದು ಶೇಪಿಗೆ ಈ ಥರ ರೌಂಡು ನೀಟಾಗಿ ರೌಂಡ್ ಶೇಪ್ ಕೊಡಿ. ಹೀಗೆ 1/2 ಇಂಚಿಗೆ ಒಂದು ನೋಡಿ. ನಾನಿವಾಗ ಇಲ್ಲಿಂದ ಇಲ್ಲಿಗೆ 15 ತಗೊಂಡಿದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಇಲ್ಲಿಗೆ 2.1 ತಗೊಂಡಿದ್ದೀನಿ. ಇಲ್ಲಿಂದ 6 ಬಂದಿದ್ದರಿಂದ 2.1 ತಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು 6.5 ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 6.5 ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 4 ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 5 ತಗೊಳ್ಳಿ. ಇಲ್ಲಿ ಇದು ಬ್ಯಾಕು ಫ್ರಂಟ್ ಆಗುತ್ತೆ ಫ್ರೆಂಡ್ಸ್. ಅದು ಕಟ್ ಮಾಡಿ ತೋರಿಸ್ತೀನಿ. ಇದು ಇಷ್ಟ ಇರೋದಿದು ಈಸಿಯಾಗಿ ಮಾಡ್ಕೊಬೋದು. ಕಲಿಯೋರಿಗೆ ಬೇಸಿಕ್ಕಿಂದ ಕಲ್ತ್ಕೊಂಡು ಬಂದರೆ ಈಸಿ ಆಗುತ್ತೆ. ನೋಡಿ ಇದು ಕಟ್ ಮಾಡೋದಲ್ವ ಎಕ್ಸ್ಟ್ರಾ, ಈ ಎಕ್ಸ್ಟ್ರಾನು ಕಟ್ ಮಾಡಿದ್ದೀವಿ. ಇದು ಮೊದಲನೇ ಶೇಪು ಈ ಥರ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ ಎಕ್ಸ್ಟ್ರಾ ಇರೋದು ಬೇರೆ ಕಟ್ ಮಾಡಿ. ಆಮೇಲೆ ಈ ಶೇಪ್ನ ಕ್ಲೀನಾಗಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಫಸ್ಟ್ನೇ ಶೇಪು, ಈ ಮೊದಲನೇ ಶೇಪು ಕಟ್ ಮಾಡಿದ್ವಿ. ಆಮೇಲೆ ಏನು ಮಾಡಿ ಅಂದರೆ ಒಳಗಡೆ ಪೀಸ್ ಇರುತ್ತೆ. ಈ ಒಳಗಡೆ ಪೀಸ್ ಒಂದು ತೆಗೆದುಬಿಟ್ಟು ಇದರಲ್ಲಿ ಮತ್ತೆ 2 ಶೇಪ್ ಇರುತ್ತೆ ಅಲ್ವಾ, ಇದು ಫ್ರಂಟಿಗೆ ಬರುತ್ತೆ. ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಈ ಥರ ಇಟ್ಕೊಂಡ್ಬಿಟ್ಟು ಈ ಶೇಪ್ ಕಟ್ ಮಾಡಬೇಕು. ಆಮೇಲೆ ಇದು ಫ್ರಂಟಿಗೆ ಬರುತ್ತೆ, ಕಂಕ್ಳು ಭಾಗದಲ್ಲಿ ಫ್ರಂಟಿಗೆ ಬರುತ್ತೆ. ಅದಕ್ಕೆ ಅದು ಶೇಪ್ ತೆಗಿಬೇಕು. ನೋಡಿ ಇದು ಫ್ರಂಟು, ಇದು ಬ್ಯಾಕ್ ಪೀಸು. ನೋಡಿ ಇದು ಫ್ರಂಟ್ ಪೀಸ್ ಹಿಂಗೆ ಬರುತ್ತೆ. ನೋಡಿ ಇದು ಈ ಥರ ಇದಕ್ಕೆ ಮಕ್ಕಳಿಗೆ ಹೊಲಿಯೋಕ್ಕೆ ಪೆಟಿಕೋಟ್ ಫಸ್ಟ್ ಇದು ಸ್ಟಿಚ್ ಮಾಡಿಕೊಂಡು ಥರ ಸ್ಟಿಚ್ ಮಾಡಬೇಕು. ನಾನು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಇದಾದಮೇಲೆ ಫಸ್ಟು ನೀವು ಇದನ್ನು ಕಟಿಂಗ್ ಮಾಡೋದು ಹೇಗೆ ಅಂತ ಪೇಪರಲ್ಲಿ ಮಾರ್ಕ್ ಮಾಡಿಕೊಂಡು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.